ಬಾಗಲ್ ತೆಗ್ದದೆ, ಗಾಡಿ ಇಲ್ಲೇ ಇದೆ, ಬೇವರ್ಸಿ ಮನೇಲಿ ಇಲ್ಲ. ಎಲ್ಲಲ್ಲಿ ಯಾಕೆ ಹೋಗೋದೋ ಏನು? ಹೇಳೋರ್ ಕೇಳೋರ್ ಯಾರು ಇಲ್ವಲ್ಲ, ಅದಕ್ಕೆ ಏನ್ ಕೃಷ್ಣ ಇದು ಬೆಳಗ್ಗೆನೆ ಹಿಂಗ್ ಮಾಡಿಯಾ? ಬನ್ನ ಅವನು ಲೇ ಇಲ್ಲಿ ನೋಡೆ. ಲೋ ಏನ್ಲ ಇದು? ಪಾಪ ಲೀಲಾ ಬಾತೆ ಅತ್ತೆ ಮಾಮಂಗ್ ಬೈಬೇಡ. ಸಾಕ್ ಸುಮ್ನಿರೆ. ಮಗನ್ ಮದ್ವೆಲಿ ಎಂತೆಂತ ರೇಷ್ಮೆ ಸೀರೆ ಉಟ್ಕೊಂಡು ಓಡಾಡ್ಬೇಕು ಅನ್ಕೊಂಡಿದ್ದೆ. ಈ ಅರ್ಕಲ್ ಸೀರೆ ಮನೆ ತುಂಬಿಸ್ಕೊಳಂಗ್ ಮಾಡ್ಬಿಟ್ಟಿಯಲ್ಲ. ಅಮ್ಮ ನೀನೀಗ ಬೇಗ ಒಳಗ್ ತುಂಬಿಸ್ಕೋ. ಮೊಮ್ಮಗನ್ ನಾಮಕರಣಕ್ಕೆ ಹೊಸ ಸೀರೆ ಉಟ್ಕೊಳಂಗ್ ಮಾಡ್ತೀನಿ. ಈ ಮಾತ್ಗೇನ್ ತೊಮ್ಮಿಲ್ಲ ತಗ. ಬರ್ರಿ ಒಳಕ್ ಇಬ್ರುವೆ. ಬಲ್ಗಾಲಲ್ಲಿ ಒದ್ದು ಒಳಗ್ ನಡೆಯವ. ಸರಿ ಅಮ್ಮ ಒಳಗಡೆ ಸುಮ್ನಿರು ನಡಿ. ಇವಳು ನನ್ನ ಅಕ್ಕ ಸುಮಾ. ಇವಳು ನಾನು ಅವ್ರ ಅತ್ತೆ ಮಗಳು ಲೀಲಾ. ನಿನ್ ಜಾಗದಲ್ಲಿ ಇರ್ಬೇಕಾಗಿತ್ತು, ಜಸ್ಟ್ ಮಿಸ್. ಅದೆಲ್ಲ ಬೇಕಾ ಇವಾಗ? ನೋ ಅದರಿಗೆ ನೋ ಗೊತ್ತಾಯ್ತದ ಕಣ್ಲಾ. ನಿಂಗೇನ್ ಗೊತ್ತಾಯ್ತದೆ? ನೀನ್ ಅಡಿಯ ಒಳಗೆ. ಇವರು ನನ್ನ ಪರಿಚಯ ನಾನೇ ಮಾಡ್ಕೋತೀನಿ. ನೋಡಮ್ಮ, ನಾನು ಇವನಪ್ಪ. ನಾನು ಇವನಪ್ಪ ಅಂದೆ. ಚೆನ್ನಾಗಿರಮ್ಮ. ಸೊಸೆ ಅಂದ್ರೆ ಹಿಂಗಿರ್ಬೇಕು. ನೋಡಮ್ಮ, ಈ ಮನೆ ಹಿರಿಯನಾಗಿ ಒಂದ್ ಮಾತು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಇವಳ ಜೊತೆ ಸೇರಬೇಡ. ಗಂಡ ಅಂದ್ರೆ ಸ್ವಲ್ಪನೂ ಮರ್ಯಾದೆನೇ ಇಲ್ಲ. 24 ಗಂಟೆ ಕುಡಿಯೋನ್ಗೆ ಬಾರ್ನವರೇ ಮರವಾದಿ ಕೊಡಕ್ಕಿಲ್ಲ. ಇನ್ ಕಟ್ಕೊಂಡು ಹೆಂಡತಿ ಕೊಟ್ಬಿಡ್ತಾಳ. ನೋಡು ನೋಡು ನೋಡು. ಸಾಕ್ ನಿಲ್ಲಿಸ್ತೀರಾ ನಿಮ್ಗೋಳ್ನ? ನೋಡ, ಮದುವೆ ಅಂತೂ ನೀನ್ ಮುಹೂರ್ತ ನೋಡ ಆಗ್ಲಿಲ್ಲ. ಅದಕ್ಕಾದ್ರೂ ನೋಡಿ ಹೇಳ್ತೀನಿ, ಒಸಿ ತಡ್ಕ ಆರ್ಬಿಡ್ಬೇಡ. ಕೃಷ್ಣ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗುವಾಗ ಹೋಗ್ ಬರ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಚಿಕ್ಕ ಹುಡುಗ ಅಂತ ಸುಮ್ಮನಿದ್ದೆ. ಹೊರಗ್ ಸುತ್ತಕ್ಕೆ ಹೋಗುವಾಗ ಒಂದ್ ಮಾತು ಕೇಳ್ತಿರ್ಲಿಲ್ಲ. ಹುಡುಕ್ ಬುದ್ಧಿ ಅಂತ ಸುಮ್ಮನಿದ್ದೆ. ಈಗ ಮದ್ವೆ ಆಗುವಾಗ್ಲಾದ್ರು ಒಂದ್ ಮಾತು ಹೇಳ್ಬಾರ್ದೇನೋ? ಬೆಳೆದ್ಬಿಟ್ಟೆ ಮಗ. ಬಹಳ ಬೆಳೆದ್ಬಿಟ್ಟೆ. ಎಲ್ಲ ಹೇಳಿ ಕೇಳಿ ಮಾಡೋದಿಕ್ಕ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು. ಅವ್ರ ಇಷ್ಟ ಬಂದಂಗ್ ಮಾಡ್ಬೇಕು ಅಲ್ವಾ ಮಗನೇ? ನೋಡಿದ ಕೂಡಲೇ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ಟಲ್ಲ. ಕಾಸ್ಕಿರೋ ತಾಕತ್ತೆ ಅದು ಮಗ. ಬರ್ಲಾ? ಅಲ್ಲರಿ, ನಾನ್ ಮೊದ್ಲೇ ಬಡ್ಕಂಡೆ ಹೆಣ್ಮಗಿನ ಅಷ್ಟು ದೂರ ಕಳ್ಸೋದ್ ಬ್ಯಾಡ ಅಂತ. ಬರೀ ನನ್ನ ಬಸ್ತಲ್ಲಿಟ್ರಿ, ಅವಳನ್ ಬಿಟ್ರಿ. ಈಗ ಆಚೆ ತಲೆ ಎತ್ಕೊಂಡು ಓಡಾಡ್ದಂಗ್ ಮಾಡ್ಬಿಟ್ಲು. ಪಾಪ ನನ್ ತಮ್ಮ ಅವಳ ಮೇಲೆ ಪ್ರಾಣನೇ ಮಡಿಕೊಂಡಿದ್ದ. ಅವಳ ನೆನ್ಪಲ್ಲಿ ಇನ್ಮೇಲೆ ಇವ್ನ ಮದ್ವೆನೂ ಮಾಡ್ಕೊಳಕಿಲ್ಲ. ಅಕ್ಕ ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ಅಳಿಮಯ್ಯ, ನಿನ್ನಂತ ಒಳ್ಳೆ ಮನ್ಸಿರೋವನಿಗೆ ಅವಳಿಂಗ್ ಮಾಡ್ಬಿಟ್ಲಲ್ಲ. ನನಗೆ ಹೆಣ್ಣು ಹುಟ್ಟದಾಗ್ಲೇ ಆ ಹೆಣ್ಣಿಗೆ ನೀನೇ ಗಂಡು ಅಂತ ಫಿಕ್ಸ್ ಮಾಡ್ದವ್ ನಾನು. ಆ ನನ್ನ ಮಗನ ಸಾಯಿಸಾದ್ರೂ ಅವಳನ್ನ ನಾನು ನಿನಗೆ ಮದುವೆ ಮಾಡ್ತೀನಿ. ಇದು ನಮ್ಮ ವಂಶದ ಮೇಲೆ ಆಣೆ. ರಾಧಾ ಯಾವತ್ತಿದ್ರು ನಿನ್ನೋಳೆ. ಯಾಕೆ ಚಿನ್ನ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಮಲ್ಗಿದ್ರೆ ತಾನೆ ಎದ್ದೊಳಕ್ಕೆ. ಮಲ್ಗೆ ಇಲ್ವಾ? ನಾನು ತಾನೆ. ರೀ ಹೆಂಗ್ರಿ ಮಲ್ಕೊಂಡಿದ್ದಿ ಹಾಲಲ್ಲಿ? ಅಲ್ಲ ಒಂದ್ ರೂಮ್ ಆದ್ರೂ ಬೇಡವಾ? ಎಲ್ ಮಲ್ಗಿದ್ರೇನು? ಇನ್ನೊಂದು ವಾರ ನಿನ್ ಮಲ್ಗಕ್ ಬಿಟ್ರೆ ತಾನೆ. ಏನು? ಈ ರೂಮ್ ನಮ್ದೇ ಚಿನ್ನ. ಸತ್ಯಾಗ್ರಹ ಕುಂತಾದ್ರೂ ಸರಿ, ಇವತ್ತು ನಿಂಗೆ ಅದು ಕೊಡಿಸ್ತೀನಿ. ಈಗ ಸ್ವಲ್ಪ ಮಲಿಕೋತೀನಿ. ರೀ ಎದ್ದೋಡ್ರಿ, ಏನಾದ್ರೂ ಕೆಲಸ ಮಾಡಿ. ಮದುವೆ ಆದ್ಮೇಲೆ ಫಸ್ಟ್ ಆಗ್ಬೇಕಾಗಿರೋ ಕೆಲಸ ಆಗೋರ್ಗೆ ಯಾವ ಕೆಲಸನೂ ಮಾಡಲ್ಲ. ಯಾಕೆ ಬಿಸಾಕ್ದೆ? ಪೇಸ್ಟ್ ಖಾಲಿ. ಏನು ಇದು ಖಾಲಿನಾ? ಇಷ್ಟ ಪೇಸ್ಟ್ ಇದ್ರೆ ಅಲ್ಲುದ್ರೋಗವರೆಗೂ ಉಜ್ಬೋದು ಗೊತ್ತಾ? ಬಡ್ಕಂಡೆ ಅವನ್ಗೆ ಬಣ್ಣ ನೋಡ್ ಕಟ್ಕೊಂಡ್ರೆ ಗುಣ ಇರ್ತದ? ಸಂಸಾರದ ಕಷ್ಟ ಸುಖ ಗೊತ್ತಿರೋಳ್ ನೋಡ್ ಕಟ್ತೀನಿ ವಸಿ ತಡ್ಕ ಅಂದೆ. ನನ್ ಮಗ ಎಲ್ಲಿ ಕೇಳ್ತಾನೆ ಆತ್ರ. ಆಹಾ ತಗ ಉಜ್ಜು. ಇನ್ನು 3 ದಿನ ಬರ್ತದೆ. ಕಟ್ ಮಾಡಿದ್ರೆ 6 ದಿನ ಬರ್ತದೆ. ಆಹಾ ಬಿಸಾಕ್ತಾಳೆ. ಇವ್ರ ಅಪ್ಪನ ಮನೆ ತಂದಿದ್ಲು. ಏನ್ ನಿಂತ್ಕೊಬಿಟ್ಟೆ? ಬೇಗ ಅಲ್ಲುಜ್ಜಿ ಟ್ಯಾಂಕ್ ತಗೋ ಹೋಗಿ 2 ಬಿಂದಿಗೆ ನೀರ್ ತಗೋಬಾ. ಬೇಗ ಇಡ್ಕ. ಏ ಸುನೀತಾ, ತಾಯಮ್ಮನ್ ಸೊಸೆ ಅಲ್ವಾ ಅವಳು? ಒಂದ್ ಮಾತ್ಗೂ ಮದ್ವೆ ಕರೀಲಿಲ್ಲ. ಅಯ್ಯ, ತಾಯಮ್ಮಂಗೆ ಮದ್ವೆ ಕರ್ದಿಲ್ಲ. ನೀನೊಳ್ಳೆ
ಹುಡ್ಗಿ ನೋಡೆ ಗಿಡಿ ಇದ್ದಂಗವಳೆ, ಆ ತಾಯಮ್ಮನು ಗಿಡ್ಗ, ಅದ್ ಹೆಂಗ್ ಬಾಳ್ತಾಳೋ. ಇದೇನಮ್ಮ ಬಿಂಗೆ ಎತ್ಕೊಂಡು ಹಿಂಗ್ ಬರ್ತಾ ಇದ್ಯಾ? ನಾನ್ ಮದ್ವೆ ಆದಾಗ ಒಂದ್ ವಾರ ಎದ್ದೇ ಇರ್ಲಿಲ್ಲ. ನಿಮ್ದ್ಯಾಕೆ ಹೇಳ್ತೀಯೇ? ನನ್ ಮಗಳು ಒಂದಿನ ಪೂರ್ತಿ ರೂಮಿಂದ ಆಚೆಗೆ ಬರ್ಲಿಲ್ಲ. ಏನು ನಡಿಲಿಲ್ವಾ? ಇಲ್ಲ. ತಾಯಮ್ಮ ಮಗಳನ್ನ ಮನೇಲಿ ಮಡಿಕೊಂಡ್ಲು, ಸೊಸೆಗೂ ಹಿಂಗ್ ಮಾಡದ್ ಸರಿನಾ? ಏ ತಾಯಮ್ಮ, ಹೊಸ್ದಾಗ್ ಮದ್ವೆ ಆಗಿ ಬಂದಿರೋಳ್ನ ನೀರ್ ತರ ಕಳ್ಸಿದ್ಯಲ್ಲ, ನಿಂಗೇನು ಅನ್ಸಲ್ವಾ? ನನ್ ಸೊಸೆ ನೀರ್ ತರ ಕರ ಕಳಿಸ್ತೀನಿ, ನೀರ್ಗಾರ ತಳ್ತೀನಿ. ಅದ್ ಕಟ್ಕೊಂಡ್ ನಿಂಗೇನು ಹೋಗಲೇ? ರೈಲಡಿಗ್ ಬಿದ್ರು ಬದುಕ್ಬೋದು, ನೀನ್ ಬಾಯ್ಗ್ ಸಿಕ್ಕ್ರೆ ಬದುಕಕ್ಕಾಯ್ತದ? ಗೊತ್ತಾಯ್ತಲ್ಲ ನಡಿ, ನಾ ಕರ್ದೆ ನೀನ್ ಮಾತಾಡಕ್ಕೀಗ. ಅಲ್ಲ ತಾಯಮ್ಮ, ಇನ್ನು ಪ್ರಸ್ಥಾನೆ ಆಗಿಲ್ವಂತೆ. ಮಗ್ಳು ಅಳಿಯನ್ ದೂರ ಮಾಡಿ ಸಾಲ್ದು ಅಂತ ಈಗ ಹೊಸ್ದಾಗ್ ಮದ್ವೆ ಆಗಿರೋನು ದೂರ ಮಾಡಕ್ ಬೇಡ, ಫಸ್ಟ್ ಪ್ರಸ್ತ ಮಾಡೋ. ನಂಗೂ ಎಲ್ಲ ಗೊತ್ತಿದೆ, ಸುಮ್ನೆ ಹೊಂಡಿಲಿಂದ